ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಚಿನ್ನಾಭರಣಗಳನ್ನು ಮನೆಯಲ್ಲಿರ್ತಕ್ಕಂಥ ಕೇರ್ಟೇಕರ್ ಒಬ್ಬರು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಪ್ರಕರಣ. ಅದರಲ್ಲಿ ಇಬ್ಬರು ಗಂಡ ಮತ್ತು ಹೆಂಡತಿಯನ್ನು ಬಂಧಿಸಲಾಗಿದೆ. ಜೊತೆಗೆ 253 ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟು ಮೌಲ್ಯ 20 ಲಕ್ಷ. ಇದು ಆಗಿರ್ತಕ್ಕಂಥದ್ದು ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಹೆಣ್ಣೂರು ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಬರ್ತಕ್ಕಂಥ ಅಪಾರ್ಟ್ಮೆಂಟ್ ಒಂದರಲ್ಲಿ ಫಿರ್ಯಾದಿದಾರರು ಅವರ ವಯೋವೃದ್ಧ ಅಜ್ಜಿಯ ಸಲುವಾಗಿ ಒಬ್ಬ ಕೇರ್ಟೇಕರನ್ನು ಮನೆ ಕೆಲಸದ ಆಕೆಯನ್ನು ನೇಮಿಸ್ಕೊಂಡಿರ್ತಾರೆ. ಆಕೆ ಸುಮಾರು ಒಂದು 15 ದಿವಸ ಕೆಲಸ ಮಾಡಿ ನಂತರ ಬಿಟ್ಟು ಹೋಗಿರ್ತಕ್ಕಂಥದ್ದು ಜನವರಿ ತಿಂಗಳಲ್ಲಿ. ಅದಾದ ನಂತರ ಅವರು ಜನವರಿ 17ರಂದು ಮನೆಯಲ್ಲಿ ಸಂಶಯ ಬಂದು ಮನೆಯ ಕಬೋರ್ಡನ್ನು ಚೆಕ್ ಮಾಡಿದಾಗ ಅಲ್ಲಿ ಸುಮಾರು ಈ ರೀತಿಯ ಬೇರೆ ಬೇರೆ ಚಿನ್ನಾಭರಣಗಳು ಕಳ್ಳತನ ಆಗಿರ್ತಕ್ಕಂಥದ್ದು ಕಂಡುಬರ್ತದೆ ಮತ್ತು ಇದ್ರ ಬಗ್ಗೆ ಅವರು ಪ್ರಕರಣವನ್ನು ದಾಖಲಿಸಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಫೆಬ್ರವರಿ 26ನೇ ತಾರೀಕಿನಂದು HBR ಲೇಔಟ್ನಲ್ಲಿ ಆಕೆಯನ್ನು ಮತ್ತು ಆಕೆಯ ಪತಿಯನ್ನು ಇಬ್ಬರನ್ನು ಕೂಡ ಬಂಧಿಸ್ತಾರೆ. ಜೊತೆಗೆ ಅವರ ಕೂಲಂಕುಷ ವಿಚಾರಣೆಯಿಂದ ಈ ಎಲ್ಲ ಏನು ಚಿನ್ನಾಭರಣಗಳು ಕಳ್ಳತನ ಆಗಿತ್ತು ಅವುಗಳನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ.